ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಸ್ವಲ್ಪ ನಾನು ನೀರಲ್ಲಿ ಹಾಕಿ ಕುದಿಸ್ಕೊಂಡು ಕೂಡ ರೆಡಿ ಆಯಿತು. ಇನ್ನು ಸ್ವಲ್ಪ ರೊಟ್ಟಿ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಬಂದಿತ್ತು ಗೋಬಿ ಕೂಡ. ಇವಾಗ ಕಾರ್ನ್ಫ್ಲವರು. ಹಾಯ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾನು ಬದ್ನಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಗುರೆಳ್ನ ಹುರ್ಕೊಂಡು ಸ್ವಲ್ಪ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬದ್ನಿಕಾಯಿ ಪಲ್ಯನ ಒಗ್ಗರಣೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಗ್ಗರಣೆ ಮಾಡಿಕೊಂಡು ಇನ್ನು ಜೋಳದ ರೊಟ್ಟಿ ಕೂಡ ಮಾಡ್ಕೊತೀನಿ ನಾನು. ಇದು ಮಕ್ಕಳಿಗೆ ಡಬ್ಬಿಗೆ ಅಂತ ಮಾಡ್ತಾಯಿದ್ದೀನಿ, ಬೇಗನೆ ಜಲ್ದಿನ. ಇವಾಗ ಮಸಾಲೆ ಎಲ್ಲ ಸೇರಿಸ್ಕೊಳ್ತೀನಿ. ಇದು ಬದ್ನಿಕಾಯಿ ಪಲ್ಯ ಕುದ್ದಾದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಕಸೂರಿ ಮೆಂತಿ ಹಾಕಿದರೆ ಬದ್ನಿಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಸ್ವಲ್ಪ ರೊಟ್ಟಿ ಕೂಡ ಮಾಡ್ಕೊಂಡ್ಬಿಡ್ತೀನಿ. ರೊಟ್ಟಿ ಎಲ್ಲ ಮಾಡಾದ್ಮೇಲೆ ನಾನು ಸ್ವಲ್ಪ ಮಡಕೆ ಕಾಳಿತ್ತು, ಅದನ್ನು ಮೊಳಕೆ ಬರಿಸಿದ್ದಿತ್ತು, ಅದನ್ನು ಸಾಂಬಾರು ಮಾಡ್ಕೊಳ್ತಾ. ಈ ಮಸಾಲಾನ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತೀನಿ. ಎಣ್ಣೆ ಹಾಕಿ 1-2 ಸ್ಪೂನ್ ಎಣ್ಣೆ ಹಾಕಿ ಇದನ್ನೆಲ್ಲ ಹುರ್ಕೊಂಡ್ಬಿಡ್ತೀನಿ. ಮೊಳಕೆ ಕಾಳಾಯಿತು ಅಥವಾ ಕಡ್ಲೆ ಕಾಳಾಯಿತು, ಈ ಥರ ನಾವು ಮಸಾಲಾನ ಹಾಕೋಬೋದು. ಇವಾಗ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಟೊಮೆಟೊ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಕೂಡ ಸೇರಿಸ್ಕೊಂಡು ಹುರ್ಕೊಂಡೆ ನಾನು. ಇದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಹಿಂಗ ಮತ್ತು ಕರಿಬೇವು, ಶುಂಠಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಈರುಳ್ಳಿನ ಒಗ್ಗರಣೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋ ಮಸಾಲ ಕೂಡ ಸೇರಿಸ್ಕೊಂಡು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಮಸಾಲ ಮತ್ತು ಉಪ್ಪು, ಅರಿಶಿನ ಎಲ್ಲನೂ ಹಾಕ್ಕೊಂಡು ಇವಾಗ ಮೊಳಕೆ ಕಾಳನ್ನ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ, ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆನೂ ಬರುತ್ತೆ ಅಂತ. ಇವಾಗ ನಾನು ಮೊಳಕೆ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಇದನ್ನ 1 ವಿಜಲ್ ಬರೋ ಹಾಗೆ ನಾನು ಕೂಗಿಸ್ತೀನಿ. ಇನ್ನು ಬೇಳೆ ಕೂಡ ಖಾಲಿಯಾಗಿತ್ತು, ಅದನ್ನ ಕೂಡ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ 1 ಸೀಟಿ ಕೂಡ ಆಗಿದೆ. ನಾವು ಸಾಂಬಾರು ಹೇಗಾಗಿದೆ ಅಂತ ನೋಡ್ತಾ ಇದ್ದೀನಿ. ಸಾಂಬಾರು ಕೂಡ ರೆಡಿಯಾಗಿದೆ. ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನಾವು ಸೇರಿಸ್ಕೊಂಡ್ರೆ ಆಯಿತು ಸಾಂಬಾರು. ಈ ಥರ ಸಾಂಬಾರು ರೆಡಿಯಾಗಿತ್ತು. ಇದಕ್ಕೆ ಸ್ವಲ್ಪ ಲಾಸ್ಟ್ ನಾನು ಕಸೂರಿ ಮೆಂತಿನ ಸೇರಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡೆ. ಇನ್ನು ಅನ್ನ ಕೂಡ ಮಾಡ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಿಂಬೆ ರಸ ಹಾಕ್ಕೊಂಡೆ ನಾನು. ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಕೂಡ ಇತ್ತು, ಅದನ್ನ ಕೂಡ ಸಾನ್ಗೆ ಹಿಡ್ದು ಇಟ್ಕೊಂಡ್ಬಿಡ್ತೀನಿ. ಅಂದರೆ ಚಪಾತಿ ಅದು ಏನಾದರೂ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇದನ್ನೆಲ್ಲ ಸಾನ್ಗೆ ಹಿಡಿದು ನಾನು ಇದಕ್ಕೆ ಸ್ವಲ್ಪ ಲವಂಗನ ಸೇರಿಸ್ಕೊಂಡು ಇಟ್ಕೊಳ್ತೀನಿ. ಅಂದರೆ ಹುಳ ಆಗಬಾರ್ದು ಅಂತ. ಹಿಟ್ಟೇನಾದರೂ ಜಾಸ್ತಿ ಇದ್ದರೆ ಈ ಥರ ಮಾಡಿ ಇಟ್ಕೊಂಡ್ರೆ ಅದು ಹುಳ ಆಗೋದಿಲ್ಲ. ಇನ್ನು ನಾನು ಗೋಬಿ ಮಂಚೂರಿಯನ ಮಾಡ್ಕೊಳ್ತಾ ಇದ್ದೀನಿ. ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿ ಬಂದಿತ್ತು, ಸೇಮ್ ಹೋಟೆಲ್ ಸ್ಟೈಲ್ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಸ್ವಲ್ಪ ನಾನು ನೀರಲ್ಲಿ ಹಾಕಿ ಕುದಿಸ್ಕೊಂಡು ಕಾರ್ನ್ಫ್ಲವರು ಮತ್ತು ಮೈದಾ ಹಾಕಿ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಕಾದಿರೋ ಎಣ್ಣೆಯಲ್ಲಿ ನಾವು ಗೋಬಿನ ಹಾಕಿ ಕರೆದ್ರೆ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ಗೋಬಿ ಕೂಡ. ಇವಾಗ ಕಾರ್ನ್ಫ್ಲವರು ಸ್ವಲ್ಪ ಮೈದಾ ಹಾಕಿ ಹಿಟ್ಟನ್ನ ಕಲಿಸಿ ಒಂದು ಬಟ್ಟಲ್ದಾಗ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 1 ಈರುಳ್ಳಿ ಮತ್ತು ಸೋಯಾ ಸಾಸು ಮತ್ತು ಟೊಮೆಟೊ ಸಾಸನ್ನ ಹಾಕಿ ನಾನು ಕಲಿಸ್ಕೊತೀನಿ. ಹೊರಗಡೆ ತಂದು ತಿನ್ನೋ ಬದಲು ನಾವು ಮನೆಯಲ್ಲೇ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ಮಾಡ್ಕೋಬೋದು.
ನಾನು ಒಂದು ಸರಿ ಟ್ರೈ ಮಾಡಿದರೂ ಆಯಿತು ಅಂತ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಇದು. ಇವಾಗ ಕಲಸಿಟ್ಟಿರೋ ಹಿಟ್ಟನ್ನ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇವಾಗ ಕರ್ದಿರೋ ಗೋಬಿನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿತ್ತು. ಇದು ಸೇಮ್ ಹೋಟೆಲ್ ಸ್ಟೈಲ್ ಹತ್ತಾರಲ್ಲ ಆ ಥರನೇ ಆಗಿತ್ತು.